ಧುರಂಧರ್ ಮೂವಿ ನೋಡೋಕ್ಕೆ ಹೋಗಬೇಡಿ. ನೋಡಿ, ಪರ್ಫಾರ್ಮೆನ್ಸ್ ಎಷ್ಟೇ ಚೆನ್ನಾಗಿರಲಿ, ಟೈಮಿಂಗ್ ಎಷ್ಟು ಜಾಸ್ತಿ ಇದ್ರೂ ಒಂದು ಚೂರು ಬೋರ್ ಆಗದೆ ಇರೋಂಗಿರಲಿ, ಕೆಲವು ಸೆಲೆಬ್ರಿಟಿಗಳಂತೂ ಓಪನ್ ಆಗಿ ಹೇಳ್ತಾ ಇದ್ದಾರೆ ಈ ಫಿಲಮ್ನ ನೋಡಬೇಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲಿವರೆಗೂ ಬಾಲಿವುಡ್ ಇಂಡಸ್ಟ್ರಿ ಮಾಡದೇ ಇರೋ ಕೆಲಸನ ಆದಿತ್ಯ ದಾರು ಈ ಒಂದು ಮೂವಿಯಿಂದ ಮಾಡಿದ್ದಾರೆ. ಪಾಕಿಸ್ತಾನವನ್ನು ಪಾಕಿಸ್ತಾನದ ಥರ ತೋರಿಸಿರೋ ಡೈರೆಕ್ಟರ್ ಅಂತಂದರೆ ಇವರೇ. ಇನ್ನು ಕೆಲವು ಸೀನ್ಗಳಲ್ಲಿ ರಿಯಲ್ ಫೋಟೇಜಸ್ನ ಯೂಸ್ ಮಾಡಿದ್ದಾರೆ. 2001ನ ಪಾರ್ಲಿಮೆಂಟ್ ಅಟ್ಯಾಕ್ನ ರಿಯಲ್ ಫೋಟೇಜು, ಆಮೇಲೆ 26/11ನ ರಿಯಲ್ ಫೋಟೇಜು. ಇದನ್ನೆಲ್ಲ ನೋಡ್ತಾ ಇದ್ರೆ ನೀವು ಸ್ಟೋರಿ ಒಳಗಡೆನೆ ಇದೀರಿ ಅನ್ನೋ ಅಂತ ಫೀಲ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಆರ್ ಮಾಧವನ್ ಅವರು ಮಾಡಿರುವಂತಹ ಎಲ್ಲ ಕ್ಯಾರೆಕ್ಟರ್ಗಳಿಗಿಂತ ಈ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಇದು ಮಚ್ ವರ್ಸಟೈಲ್ ಆಗಿದೆ. ನೋಡಿ, ಅವರು ಅಜಿತ್ ಡೋವಾಲ್ ಕ್ಯಾರೆಕ್ಟರ್ ಏನ್ ಮಾಡಿದರೆ ಅಕ್ಯುರೇಟ್ ಆಗಿ ಅವರೇ ಕಾಣಿಸ್ತಾ ಇದ್ರು ಅವ್ರ ಮಾತಲ್ಲಿ. ಇನ್ನು ಅಕ್ಷಯ್ ಖನ್ನಾ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ ಸಂಜಯ್ ದತ್ತ ಬೀಯಿಂಗ್ ಸಂಜಯ್ ದತ್ತ ಅಗೇನ್ ಇನ್ ದಿಸ್ ಮೂವಿ. ಇನ್ನೊಬ್ರು ಅಂತೂ ಹೇಳಲೇಬೇಕು. ನೋಡಿ, ಈ ಒಂದು ಮೂವಿ ನನಗೆ ದ ಬಾಯ್ಸ್ ಮೂವಿಯ ಅದಕ್ಕಿಂತ ಜಾಸ್ತಿ ಇಂಟೆನ್ಸ್ ಆಕ್ಷನ್ ಸೀನ್ಸು ಮತ್ತೆ VFX. ಇನ್ನೊಂದೇನಪ್ಪಾ ಅಂತಂದ್ರೆ ರಣವೀರ್ ಸಿಂಗ್ ಬಗ್ಗೆ ಅಂತೂ ಮಾತಾಡಲೇಬೇಕು. ಈ ಒಂದು ಮೂವಿಯಿಂದ ಅವನು ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇದೆ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಸುಮಾರು ವರ್ಷಗಳಿಂದ ಬಾಲಿವುಡ್ ISI ಏಜೆಂಟ್ಗಳನ್ನ ಹೀರೋಯಿನ್ ಆಗಿ ಸರ್ವ್ ಮಾಡ್ತಾ ಇದ್ರು. ಆದ್ರೆ ಆಕ್ಚುಯಲ್ ಆಗಿ ISI ಏಜೆಂಟ್ಗಳು ಯಾವ ತರ ಇರ್ತಾರೆ ಮತ್ತು ಅವರು ಭಾರತೀಯರನ್ನ ಯಾವ ತರ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ಈ ಒಂದು ಮೂವಿಯಲ್ಲಿ ತೋರಿಸಿದ್ದಾರೆ. ನಿಮ್ಗೆ ಸಾರ್ಕ್ಯಾಸಮ್ ಅರ್ಥ ಆಗತ್ತೆ ಅಂತಂದ್ರೆ ಖಂಡಿತ ಈ ಮೂವಿನ ನೀವು ನೋಡ್ಲೇಬೇಕು. ಆಮೇಲೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್.